ಚಿವುಟೋದು ಇವರೇ, ತೊಟ್ಟಿಲು ತೂಗೋದು ಇವರೇ ಅನ್ನುವಂತಹ ಮಾತಿದೆಯಲ್ಲ, ಹಾಗೆ ನಡೀತಾ ಇದೆ ಸದ್ಯಕ್ಕೆ ಕಾಂಗ್ರೆಸ್ನ ರಾಜ್ಯ ಉಸ್ತುವಾರಿ ಮತ್ತು ರಾಜ್ಯ ಕಾಂಗ್ರೆಸ್ನ ಪರಿಸ್ಥಿತಿ. ಇಲ್ಲೊಂದು ಕಡೆಯಲ್ಲಿ ಅವರು ಬಂದಿದ್ದಂತಹ ಸಂದರ್ಭದಲ್ಲಿ ಚಿವುಟೋ ಕೆಲಸವೂ ಕೂಡ ನಡೆದಿದೆ. ಬೆಳಗಾವಿಯಲ್ಲಿ DCC ಕಚೇರಿಯನ್ನು ಕಟ್ಟಿದಂಥವರು ಯಾರು? ಈ ಪ್ರಶ್ನೆಯ ಸುತ್ತಲೂ ಶುರುವಾಗಿದೆ. ಈ ಬಾರಿಯ ಫೈಟ್ ಇಷ್ಟು ದೊಡ್ಡ ಸ್ವರೂಪಕ್ಕೆ ಈಗ ಪಡ್ಕೊಳ್ಳೋದಕ್ಕೆ ಬಹಳ ಮುಖ್ಯ ಕಾರಣ ಆಗಿರುವಂಥದ್ದು, ಅದು ಒಂದೇ ಕಾರಣ ಅಂತ ಹೇಳ್ತಾ ಇಲ್ಲ, ಆದರೆ ಈಗಿನ ಪರಿಸ್ಥಿತಿಗೆ ಬಹಳ ಮುಖ್ಯ ಕಾರಣ ಆಗಿರುವಂಥದ್ದು ಬೆಳಗಾವಿಯ DCC ಕಚೇರಿಯನ್ನು ಕಟ್ಟಿದವರು ಯಾರು, ಯಾರಿಗೆ ಕ್ರೆಡಿಟ್ ಹೋಗಬೇಕು ಅನ್ನೋಂಥ ವಿಚಾರದಲ್ಲಿದೆ ಶುರುವಾಗಿರುವಂಥದ್ದು. ಈಗ ಆ ರೀತಿಯಾಗಿ ಚಿವುಟಿ ಈಗ ತೊಟ್ಟಿಲು ತೂಗುವಂತಹ ಪ್ರಯತ್ನ ನಡೀತಾ ಇದೆ. DK ಸಾಹುಕಾರ್ ಫೈಟ್ ಸಂಧಾನಕ್ಕೆ ಈಗ ಸುರ್ಜೇವಾಲಾ ಅವರ ಎಂಟ್ರಿ ಆಗ್ತಾ ಇದೆ. ಗಾಂಧಿ ಭಾರತ ಕಾರ್ಯಕ್ರಮದ ಸಿದ್ಧತೆಯ ಪರಿಶೀಲನೆ ನೆಪದಲ್ಲಿ ಅವರು ನೇರವಾಗಿ ಬೆಳಗಾವಿಗೆ ಬರಲಿದ್ದಾರೆ. ನಾಳೆ ಬೆಳಗಾವಿಗೆ ಬರ್ತಾ ಇದ್ದಾರೆ ಸುರ್ಜೇವಾಲಾ. ಸತೀಶ್ ಜಾರಕಿಹೊಳಿ ಅವರ ಜೊತೆಗೆ ಪ್ರತ್ಯೇಕವಾದಂತಹ ಚರ್ಚೆಗೂ ಕೂಡ ನಿರ್ಧಾರ ಆಗಿದೆಯಂತೆ. ಸತೀಶ್ ಜಾರಕಿಹೊಳಿ ಅವರನ್ನ ಕರೆಸ್ಕೊಂಡು ಅವ್ರ ಜೊತೆಗೆ ಪ್ರತ್ಯೇಕವಾಗಿ ಮಾತನಾಡ್ತಾರಂತೆ. ಆ ಮೂಲಕವಾಗಿ ಏನೇನಾಗಿದೆ ಪಕ್ಷದ ಒಳಗಡೆ ಅನ್ನುವಂತಹದ್ದನ್ನು ತಿಳ್ಕೊಳ್ಳುವಂತಹ ಪ್ರಯತ್ನವನ್ನು ಅವರು ಕೂಡ ಮಾಡಬಹುದು. ಬೆಳಗಾವಿಗೆ ಅವರು ಬರ್ತಾ ಇರೋದ್ರಿಂದಾಗಿ ಬೆಳಗಾವಿ DCC ಕಚೇರಿಯ ವಿಚಾರವೂ ಕೂಡ ಪ್ರಸ್ತಾಪ ಆಗುತ್ತೆ. ಬಹಳ ಮುಖ್ಯವಾಗಿ ಈ ವಿಷಯಗಳನ್ನು CLPಯಲ್ಲಿನೇ ಪ್ರಸ್ತಾಪ ಆದಂತಹ ಸಂದರ್ಭದಲ್ಲಿ ಅಲ್ಲಿ ಬಹಳ ದೊಡ್ಡದಾದಂತಹ ಹೈಡ್ರಾಮಾ ನಡೆದಿದೆ. ಒಬ್ಬರು ಯಾರಿಗೆ ಕ್ರೆಡಿಟ್ ಕೊಟ್ಟರು, ಅದನ್ನು ಯಾರು ಪ್ರತಿರೋಧಿಸಿದ್ರು, ಇದ್ರ ಬಗ್ಗೆ ಈಗಾಗಲೇ ಮಾಹಿತಿಗಳೆಲ್ಲವೂ ಕುಲ್ಲಾಗಿದೆ. ಕ್ಲೋಸ್ ಡೋರ್ ಮೀಟಿಂಗ್ ಆದರೂ ಕೂಡ ಅಲ್ಲಿ ನೂರಾರು ಜನ ಇದ್ದರಿಂದಾಗಿ ಸುದ್ದಿ ಹೊರಗಡೆ ಬರೋದು ಭಾಳ ಕಷ್ಟ ಏನೂ ಆಗೋದಿಲ್ಲ. ಏನೇನು ನಡೆಯುತ್ತೆ ಅಂತ ಹೇಳಿ ಒಳಗಡೆ ಏನು ನಡೆಯುತ್ತೆ ಅಂತ ಹೇಳುವಂಥದ್ದು. ಇದೇ ಇವಾಗ ಹೈಕಮಾಂಡ್ಗೂ ಕೂಡ ಟೆನ್ಷನನ್ನು ತಂದಿಟ್ಟಿರುವಂಥದ್ದು. ಯಾವಾಗ ಈ ಮಾಹಿತಿ ಹೊರಬಿತ್ತೋ ಅಲ್ಲಿಂದ ನಂತರನೇ ಹೈಕಮಾಂಡ್ಗೆ ಟೆನ್ಷನ್ ಶುರುವಾಗಿದೆ. ಇದೇ ಕಾರಣಕ್ಕೆ ಸುರ್ಜೇವಾಲಾ ಅವರು ಬಂದಿದ್ದಾರೆ. ಯಾಕಂದರೆ ಅಂತಿಮವಾಗಿ ಅವರು AICC ಅಧ್ಯಕ್ಷರಿಗೆ ರಿಪೋರ್ಟ್ ಕೊಡಬೇಕಾಗಿರುವಂಥವರು ಸುರ್ಜೇವಾಲಾ. ಅವ್ರಿಗೂ ಕೂಡ ಇಲ್ಲಿ ಬಹಳ ಮುಖ್ಯವಾದಂಥ ಜವಾಬ್ದಾರಿ ಇದೆ. ರಾಜ್ಯದಲ್ಲಿ ಸರ್ಕಾರ ಮತ್ತು ಪಕ್ಷ ಇವೆರಡರ ನಡುವೆ ಸಮತೋಲನವನ್ನು ಕಾಪಾಡಿಕೊಂಡು ಹೋಗಬೇಕು ಅಂತ ಹೇಳಿದರೆ ಅದಕ್ಕೆ ಅರ್ಜೆಂಟಲ್ಲಿ ಯಾರ್ದೋ ಪರವಾಗಿ ನಿಂತ್ಕೊಳ್ಬಾರ್ದು. ಅದನ್ನು ಇಬ್ಬರ ಪರವಾಗಿಯೂ ಕೂಡ ಇರುವ ರೀತಿಯಲ್ಲಿನೇ ಬ್ಯಾಲೆನ್ಸ್ ಮಾಡ್ಕೊಂಡು ಕೊಂಡು ಹೋಗಬೇಕಾದಂಥ ಅನಿವಾರ್ಯತೆ ಇದೆ. ಸತೀಶ್ ಜಾರಕಿಹೊಳಿ ವಿರುದ್ಧ DK ಶಿವಕುಮಾರ್ ಅವರು ದೂರನ್ನು ಹೇಳಿದರು. ಅದು ವಿಶೇಷವಾಗಿ ಏನೇನು ಮಾತನಾಡ್ತಿದ್ದಾರೆ, ಈಗಲೂ ಕೂಡ ಏನು ಮಾತನಾಡ್ತಾ ಇದ್ದಾರೆ ಅಂತೇಳಿ AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಹಾಗೂ KC ವೇಣುಗೋಪಾಲ್ಗೂ ಕೂಡ ದೂರು ನೀಡಿದ್ದಾರಂತೆ. ಇಂಥದ್ದೊಂದು ಮಾಹಿತಿಯೂ ಕೂಡ ಇದೆ. ಅವರೆಲ್ಲರಿಗೂ ಕೂಡ ಇವರು ಮಾಹಿತಿಯನ್ನು ಕೊಟ್ಟು ಬಂದಿದ್ದಾರೆ ಅಂತ ಹೇಳಿ KPCC ಅಧ್ಯಕ್ಷ ಹುದ್ದೆ ಬದಲಾವಣೆ ಹಾಗೂ ಆಕಾಂಕ್ಷಿ ವಿಚಾರದಲ್ಲಿ ಹೇಳಿಕೆಗಳನ್ನು ಪದೇ ನೀಡ್ತಾ ಇದ್ದಾರೆ. ವಿಶೇಷವಾಗಿ ಸತೀಶ್ ಜಾರಕಿಹೊಳಿ ಅವರು ಇಂತಹ ಹೇಳಿಕೆಗಳನ್ನು ನೀಡ್ತಾ ಇದ್ದಾರೆ. ಇದರಿಂದಾಗಿ ಸತೀಶ್ ಮಾತಿನಿಂದಾಗಿ ಪಕ್ಷ ಹಾಗೂ ವೈಯಕ್ತಿಕ ವರ್ಚಸ್ಸಿಗೆ ಧಕ್ಕೆಯಾಗಿದೆ. ಪಕ್ಷದ ವರ್ಚಸ್ಸಿಗೆ ಮತ್ತು ನನ್ನ ವೈಯಕ್ತಿಕ ವರ್ಚಸ್ಸಿಗೆ ಧಕ್ಕೆಯಾಗಿದೆ ಅನ್ನುವಂಥ ಅಂಶವು ಕೂಡ ಇದರಲ್ಲಿ ಸೇರಿಕೊಂಡಿದೆ ಅಂತ. ಇದು ಮುಂದುವರೆದು ಬಹಿರಂಗ ಹೇಳಿಕೆ ಕೊಡಬಾರ್ದು ಅಂತ ಸೂಚಿಸಿದ್ರು ಕೂಡ ಮಾತಾಡ್ತಾ ಇದ್ದಾರೆ. ಸುರ್ಜೇವಾಲಾ ಅವರು ಬಂದು ಹೇಳಿದರು ಯಾರೂ ಮಾತಾಡಬಾರ್ದು ಬಹಿರಂಗವಾಗಿ ಅಂತ ಹೇಳಿದರು, ಆದರೂ ಮಾತಾಡ್ತಾ ಇದ್ದಾರೆ. ಮತ್ತು ಹೇಳಿದ ದಿವಸದಿಂದಲೇ ಮಾತಾಡ್ತಾ ಇದ್ದಾರೆ. ಅವ್ರು ಯಾವಾಗ ಮಾತಾಡಬಾರ್ದು ಅಂತ ಹೇಳಿದ್ರು ಆ ದಿವಸದಿಂದ ಮಾತಾಡೋದನ್ನು ಜಾಸ್ತಿ ಮಾಡಿದ್ದಾರೆ. ಶಿಸ್ತು ಉಲ್ಲಂಘನೆ ಮಾಡಿರುವಂತಹ ಕಾರಣಕ್ಕೆ ಮಧ್ಯಪ್ರವೇಶ ಮಾಡಬೇಕು, ಅಂದರೆ ಇವರೆಲ್ಲರ ಬಾಯಿ ಮುಚ್ಚಿಸ್ಬೇಕು. ಏನು ಕ್ರಮ ಕೈಗೊಳ್ಳೋಕ್ಕಾಗಲ್ಲ, ಬೇರೆನೇನಾಗಲ್ಲ, ಆದರೆ ಬಾಯಿಗೆ ಬೀಗ ಹಾಕಿಸ್ಬೇಕಲ್ಲ, ಅದಕ್ಕಾಗಿ ಮಧ್ಯಪ್ರವೇಶ ಆಗಲೇಬೇಕು ಅಂತ ಹೇಳಿ DKC ದೂರಿನ ಹಿನ್ನೆಲೆಯಲ್ಲಿ ಸತೀಶ್ ಜಾರಕಿಹೊಳಿ ಅವರಿಗೆ ಸುರ್ಜೇವಾಲಾ ಅವರು ಕೂಡ ಫೋನ್ ಕರೆ ಮಾಡಿದಾರಂತೆ. ಫೋನ್ ಕರೆ ಮಾಡಿ ಅವರು ಕೂಡ ಮಾತನಾಡಿದಾರಂತೆ ಸತೀಶ್ ಜಾರಕಿಹೊಳಿ ಅವರ ಜೊತೆಗೆ. ಸದ್ಯಕ್ಕೆ ಸೈಲೆಂಟ್ ಆಗಿರಿ, ಯಾವುದೇ ಹೇಳಿಕೆ ಕೊಡಬೇಡಿ ಅನ್ನುವಂತಹ ಸೂಚನೆ ಸುರ್ಜೇವಾಲರಿಂದ ಬಂದಿದೆ ಅಂತೆ. ನೀವು 2 ದಿವಸ ಸುಮ್ಮನೆ ತಡ್ಕೊಳ್ಳಿ, ನಾನು ಬರ್ತೀನಿ, ಮಾತಾಡ್ತೀನಿ, ಸದ್ಯಕ್ಕೆ ಸೈಲೆಂಟ್ ಆಗಿರಿ, ಮುಂದೆ ಮಾತಾಡೋಣ ಅನ್ನುವಂಥ ರೀತಿಯಲ್ಲಿ ಮಾತನಾಡಿದ್ದಾರೆ. ಇದರ ಬೆನ್ನಲ್ಲಿ ನಾಳೆ ನೇರವಾಗಿ ಬೆಳಗಾವಿಗೆ ಆಗಮಿಸ್ತಾ ಇದ್ದಾರೆ ಸುರ್ಜೇವಾಲಾ. ನೇರವಾಗಿ ಅವರು ಬರ್ತಾ ಇರುವುದು ಬೇರೆ ಎಲ್ಲೂ ಅಲ್ಲ, ಬೆಳಗಾವಿಗೆ ಬರ್ತಾ ಇದ್ದಾರೆ. ಸತೀಶ್ ಜಾರಕಿಹೊಳಿ ಅವರ ಉಸ್ತುವಾರಿ ಜಿಲ್ಲೆಗೇ ಬರ್ತಾ ಇದ್ದಾರೆ. ಇದರ ಬೆನ್ನಲ್ಲೇ ನಾಳೆ ನೇರವಾಗಿ ಬೆಳಗಾವಿಗೆ ಬರ್ತಾ ಇರುವಂತಹ ಸುರ್ಜೇವಾಲಾ ಅವರು ಮಾತುಕತೆಯನ್ನು ನಡೆಸಲಿದ್ದಾರೆ. ಹೈಕಮಾಂಡ್ ಅಷ್ಟರ ಮಟ್ಟಿಗೆ ಟೆನ್ಷನ್ ಶುರುವಾಗಿದೆ. ನಾಳೆ ಬೆಳಗಾವಿಗೆ ಬಂದ ನಂತರ ಏನಾಗುತ್ತೆ ಅಂತ ಹೇಳುವಂಥದ್ದು. ಸುರ್ಜೇವಾಲಾ ಅವರ ಸಂಧಾನ ಬೆಳಗಾವಿಯಲ್ಲಿ ಜನವರಿ 21ರಂದು ಗಾಂಧಿ ಭಾರತ ಕಾರ್ಯಕ್ರಮ ಆಯೋಜನೆ ಆಗಿದೆ. ಅದಕ್ಕೆ ಇನ್ನೂ ಕೂಡ ದಿನ ಇದೆ, 5 ದಿವಸ ಇದೆ. ಮಾಜಿ ಪ್ರಧಾನಮಂತ್ರಿ ಡಾಕ್ಟರ್ ಮನಮೋಹನ್ ಸಿಂಗ್ ನಿಧನದಿಂದಾಗಿ ಈ ಕಾರ್ಯಕ್ರಮ ಸ್ಥಗಿತಗೊಂಡಿತ್ತು. ಗಾಂಧಿ ಭಾರತ ಕಾರ್ಯಕ್ರಮ ಕಳೆದ ತಿಂಗಳಲ್ಲೇ ನಡಿಬೇಕಾಗಿತ್ತು, ಡಿಸೆಂಬರ್ ತಿಂಗಳಲ್ಲಿ, ಆದರೆ ನಂತರ ಅದು ಸ್ಥಗಿತಗೊಳ್ತು. ಹೀಗಾಗಿ ಜೈ ಬಾಪು ಜೈ ಭೀಮ್ ಜೈ ಸಂವಿಧಾನ ಘೋಷಣೆಯಡಿಯಲ್ಲಿ ಕಾರ್ಯಕ್ರಮವನ್ನು ಮತ್ತೆ ಆಯೋಜನೆ ಮಾಡೋದಕ್ಕೆ KPCC ಸಿದ್ಧತೆಯನ್ನು ಮಾಡಿಕೊಂಡಿದೆ. AICC ಮಹಾಧಿವೇಶನದ ಭಾಗವಾಗಿರುವಂತಹ ಅಧಿವೇಶನ ಇದು.
ಎಐಸಿಸಿಯ ಎಲ್ಲ ನಾಯಕರು ಜನವರಿ 21ರಂದು ಬೆಳಗಾವಿಗೆ ಆಗಮಿಸ್ತಾ ಇದ್ದಾರೆ. ಅವರೆಲ್ಲರೂ ಕೂಡ ಬರ್ತಾ ಇರೋದು ಜನವರಿ 21ರಂದು. ಅದಕ್ಕಿಂತ ಪೂರ್ವದಲ್ಲಿದೆ ರಾಜ್ಯ ಕಾಂಗ್ರೆಸ್ನೊಳಗಿನ ಕದನಕ್ಕೆ ಬೆಚ್ಚಿ ಬಿದ್ದಿದೆ ಹೈಕಮಾಂಡ್. ಪಕ್ಷ ಇಲ್ಲಿದೆ, ಬಲವಾಗಿದೆ, 138 ಜನ ಶಾಸಕರು ಗೆದ್ದಿರುವಂತಹ ಬಲಿಷ್ಠವಾಗಿರ್ತಕ್ಕಂಥ ಪಕ್ಷವಾಗಿದೆ, ಸುಭದ್ರವಾದಂತಹ ಸರ್ಕಾರ ಇದೆ. ಆದರೆ ಒಳಗಡೆ ನಡೀತಾ ಇರುವಂಥದ್ದು ಏನು? ಇದರಿಂದ ಬೆಚ್ಚಿ ಬಿದ್ದಿದೆ ಹೈಕಮಾಂಡ್. ನಾಯಕರು ಬರುವ ಮುನ್ನವೇ ಒಳಜಗಳಕ್ಕೆ ಮದ್ದು ಅರಿಯೋದಕ್ಕಾಗಿ ಸುರ್ಜೇವಾಲಾ ಅವರ ಎಂಟ್ರಿ ಆಗ್ತಾ ಇದೆ. ಸುರ್ಜೇವಾಲಾ ಅವರು ಬರ್ತಾ ಇರುವಂಥದ್ದು ನಾಯಕರ ನಡುವಿನ ಮಾತಿನ ಫೈಟ್ಗಳು, ಒಳಗಿಂದ ಗುದ್ದಾಟ, ಇವುಗಳಿಗೆ ಒಂದು ಮದ್ದು ಅರಿಬೇಕು ಅಂತ ಹೇಳುವಂಥದ್ದು ಸುರ್ಜೇವಾಲಾ ಅವರ ಐಡಿಯಾ. ಆದರೆ ಸೈಲೆಂಟ್ ಆಗಿರಿ ಅಂತ ವಾರ್ನ್ ಮಾಡಿದ್ದರಿಂದಾಗಿ ವೈಲೆಂಟ್ ಆಗಿದ್ದಾರೆ ಸತೀಶ್ ಜಾರಕಿಹೊಳಿ ಅವರು. ಯಾವಾಗ ಇವರು ಸೈಲೆಂಟ್ ಆಗಿರಿ ಅಂತ ಹೇಳಿದ್ರು, ಅದು ಅವರಿಗೆ ನೀವು ಸೈಲೆಂಟ್ ಆಗಿರಿ ಅಂತ ಹೇಳಿದ್ದು ಕೇಳುತ್ತೋ ಇಲ್ಲೋ ಗೊತ್ತಿಲ್ಲ, ಆದರೆ ವೈಲೆಂಟ್ ಅಂತೂ ಆಗಿದ್ದಾರೆ ಸತೀಶ್ ಜಾರಕಿಹೊಳಿ ಅವರು. ಯಾಕಂದರೆ ಅವ್ರಿಗೆ ಖಡಕ್ ಆಗಿ ಮಾತನಾಡಿ ಗೊತ್ತಿದೆ, ಮತ್ತು ಯಾವ ವಿಚಾರ ಸರಿಯಾಗಿ ನಡೆದಿಲ್ಲ ಅಂತೇಳಿ ಅವ್ರಿಗೆ ಅನ್ನಿಸುತ್ತೋ ಅಂಥ ವಿಚಾರದಲ್ಲಿ ನೇರವಾಗಿ ಅವರು ಪ್ರತಿಕ್ರಿಯಿಸುವಂತಹ ಕೆಲಸವನ್ನು ಮಾಡ್ತಾರೆ. ತನ್ನ ತಂಟೆಗೆ ಬಂದರೆ ಸುಮ್ಮನೆ ಇರೋದಿಲ್ಲ ಅನ್ನೋಂಥದ್ದಷ್ಟೇ ನಡೀತಾ ಇರುವಂಥದ್ದು. ನೇರವಾಗಿ ಅವರು ಯಾವುದಕ್ಕೂ ಕೂಡ ಮೂಗು ತೋರಿಸೋದಕ್ಕೂ ಹೋಗೋದಿಲ್ಲ. ಕದನಕ್ಕೆ ಅಲ್ಪ ವಿರಾಮ ಹಾಕೋದಕ್ಕೆ ಉಸ್ತುವಾರಿ ಸುರ್ಜೇವಾಲಾ ಅವರು ರಾಜ್ಯಕ್ಕೆ ಎಂಟ್ರಿ ಕೊಡ್ತಾ ಇದ್ದಾರೆ. ಕದನಕ್ಕೆ ಅಲ್ಪ ವಿರಾಮ ಹಾಕೋದಕ್ಕೆ ಬೇಕಾಗಿ ಅವರು ನೇರವಾಗಿ ರಾಜ್ಯಕ್ಕೆ ಬರ್ತಾ ಇದ್ದಾರೆ, ಬೆಳಗಾವಿಗೆ ಬರ್ತಾ ಇದ್ದಾರೆ. ಸತೀಶ್ ಜಾರಕಿಹೊಳಿ ಅವರ ಜೊತೆಗೆ ಪ್ರತ್ಯೇಕವಾಗಿ ಮಾತುಕತೆಯನ್ನು ಕೂಡ ಸುರ್ಜೇವಾಲಾ ಅವರು ನಡೆಸಲಿದ್ದಾರೆ ಅಂತೇಳಿ. ಅಂದರೆ ಸತೀಶ್ ಅವ್ರ ಜೊತೆ ಮಾತುಕತೆ ನಡೆಸಿ ಅವರ ಮನವೊಲಿಕೆ ಆದರೆ ಮಾತ್ರನೇ ಕೆಲಸ ಸುಲಭ ಆಗುತ್ತೆ. ಇಲ್ಲದೆ ಹೋದರೆ ಪರಿಸ್ಥಿತಿ ಅಪಾಯಕಾರಿ ಮಟ್ಟಕ್ಕೆ ಹೋಗ್ಬೋದು. ಹೀಗಾಗಿಯೇ ಸುರ್ಜೇವಾಲಾ ಅವರಿಗೆ ಈಗ ಕಡೆಗೂ ಸತೀಶ್ ಜಾರಕಿಹೊಳಿ ಜೊತೆ ಮಾತಾಡಬೇಕು ಅಂತ ಅನಿಸಿದೆ. ಹೀಗಾಗಿ ಪ್ರತ್ಯೇಕವಾಗಿ ಅವ್ರ ಜೊತೆಗೆ ಮಾತುಕತೆಯನ್ನು ನಡೆಸ್ತಾರಂತೆ. ಹೀಗೆ ಇಲ್ಲಿ ಬಹಳಷ್ಟು ವಿಚಾರಗಳು ಇದ್ದೇ ಇದ್ದಾವೆ, ಬಹಳಷ್ಟು ಬೆಳವಣಿಗೆಗಳು ನಡೀತಾ ಇದ್ದಾವೆ ಕಾಂಗ್ರೆಸ್ನ ಒಳಗೆ. ವಿಶೇಷವಾಗಿ ಸುರ್ಜೇವಾಲಾ ಅವರು ಮೊನ್ನೆ ಬಂದು ಹೋದಲ್ಲಿಂದ ಪಕ್ಷದ ಒಳಗಡೆ, ವಿಶೇಷವಾಗಿ ಸಚಿವರುಗಳ ಮಧ್ಯದಲ್ಲಿನೇ ವಾಗ್ಸಮರ, ನೇರವಾಗಿ ವಾಗ್ಸಮರ ಮಾಡದೇ ಇದ್ರೂ ಕೂಡ ಪರೋಕ್ಷವಾದಂತಹ ವಾಗ್ದಾಳಿಗಳು ನಡೆಸಿದ್ದಾವೆ. ಅವರು ಹಿಂಗೆ ಅಂತ ಹೇಳೋದನ್ನು ಇವರ ಹೆಸರಿನಲ್ಲಿ ಹೇಳೋದು ಅಂತೇಳಿ ಆ ಸ್ವರೂಪದಲ್ಲಿ ನಡೀತಾ ಇದೆ. ಡಿ.ಕೆ. ಶಿವಕುಮಾರ್ ಅವರು ಬದಲಾವಣೆ ಆಗಬೇಕು, ಅವರ ಕುರ್ಚಿಗೆ ಬೇರೊಬ್ಬರು ಬರಬೇಕು ಅನ್ನೋಂಥದ್ದು ಬಹಳ ದೃಢವಾದಂತಹ ನಿಲುವನ್ನು ಸಿದ್ದರಾಮಯ್ಯನವರ ಟೀಮ್ ತಾಳಿರುವಂಥದ್ದು ಸ್ಪಷ್ಟ ಇದೆ. ಸತೀಶ್ ಜಾರಕಿಹೊಳಿ ಅವರು ಇದರ ಮುಂದಾಳತ್ವದಲ್ಲಿದ್ದಾರೆ. ಅವರೇನೇ ಆ ಸ್ಥಾನಕ್ಕೆ ಬಂದು ಕೂರಬೇಕು ಅಂತ ಬಯಸುವವರ ಸಂಖ್ಯೆ ಅಟ್ಲೀಸ್ಟ್ ಸಿದ್ದರಾಮಯ್ಯನವರ ಬಣದಲ್ಲಿ ಜಾಸ್ತಿ ಇದ್ದಾರೆ. ಆದರೆ ಡಿ.ಕೆ. ಶಿವಕುಮಾರ್ ಅಷ್ಟು ಸುಲಭವಾಗಿ ತನ್ನ ಕುರ್ಚಿಯನ್ನು ಕದಲಿಸುವಂತಹ ವ್ಯಕ್ತಿ ಅಲ್ಲ. ಅವ್ರಿಗೂ ಕೂಡ ಗೊತ್ತಿದೆ ಈ ಕುರ್ಚಿಯ ಮಹತ್ವ. ಯಾಕಂದರೆ ಆ ಕುರ್ಚಿಗಾಗಿ ಅವರು ಬಯಸಿದ್ದು ಹಲವು ವರ್ಷಗಳ ಕಾಲ, ಅವರದನ್ನು ನಿರೀಕ್ಷೆ ಮಾಡಿಕೊಂಡು ಕುಳಿತಿದ್ದು ಹಲವು ವರ್ಷಗಳ ಕಾಲ. ಅವರಿಗಿಂತ ಮುಂಚಿತವಾಗಿ ಅವರ ಬಹಳ ಜೂನಿಯರ್ ಆಗಿದ್ದಂತಹ ದಿನೇಶ್ ಗುಂಡೂರಾವ್ ಆ ಕುರ್ಚಿಯ ಮೇಲೆ ಕುಳಿತಿದ್ರು. ಆದರೆ ಅದು ಡಿ.ಕೆ. ಶಿವಕುಮಾರ್ ಅವರಿಗೆ ದಕ್ಕಿರಲಿಲ್ಲ. ಡಿ.ಕೆ. ಶಿವಕುಮಾರ್ ಅವರ ಹೆಸರು ಅದೇ ಕುರ್ಚಿಗಾಗಿ 2009ರಲ್ಲೂ ಚರ್ಚೆಗೆ ಬಂದಿತ್ತು. ಆಗ ಅವರಿಗೆ ಸಿಕ್ಕಿದ್ದು KPCC ಕಾರ್ಯಾಧ್ಯಕ್ಷ ಸ್ಥಾನ ಮಾತ್ರ, ಅಧ್ಯಕ್ಷ ಸ್ಥಾನ ಅಲ್ಲ. ಅಂತಹ ಅಧ್ಯಕ್ಷ ಸ್ಥಾನ ಅವರಿಗೆ ಒಲಿದು ಬಂದಿದ್ದು ಅದಾಗಿ 10 ವರ್ಷಗಳ ನಂತರ 2009ರಲ್ಲಿ ಬರಬೇಕಾಗಿದ್ದ ಸ್ಥಾನ ಸಿಕ್ಕಿದ್ದು 2019ರಲ್ಲಿ. ಈಗ 5 ವರ್ಷಗಳ ನಂತರ ಅದನ್ನು ಬಿಟ್ಟುಕೊಡ್ಬೇಕಾದಂಥದ್ದು ನಿಜ, ಸರ್ವೇ ಸಹಜ ಪ್ರಕ್ರಿಯೆ. ಆದರೆ ಆ ಸಹಜ ಪ್ರಕ್ರಿಯೆ ನಡೀತಾ ಇಲ್ಲ. ಬದಲಿಗೆ ಅಲ್ಲಿ ಒಂದಿಷ್ಟು ವಾಗ್ದಾಳಿಗಳು ಶುರುವಾಗಿದ್ದಾವೆ. ಇದು ಜಾಸ್ತಿ ಆದಷ್ಟು ತನಗೆ ಈ ಕುರ್ಚಿ ಬೇಕು ಅನ್ನುವಂಥ ಹಠವೂ ಕೂಡ ಜಾಸ್ತಿ ಆಗುವ ಸಾಧ್ಯತೆ ಇದೆ. ಇದು ಅಪಾಯಗಳ ಮುನ್ಸೂಚನೆಯನ್ನು ಕೊಡ್ತಾ ಇದೆ ಕಾಂಗ್ರೆಸ್ ಹೈಕಮಾಂಡ್ಗೂ ಕೂಡ.